ರಮೇಶ್ ಅರವಿಂದ್ ಅನೇಕ ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿರುವಂಥ ನಟ. ಅವತ್ತು ನಾವು ಹೇಗೆ ಇವ್ರನ್ನ ನೋಡಿದ್ವೋ ಇವತ್ತಿಗೂ ನಾವು ಅವ್ರನ್ನ ಹಾಗೇ ನೋಡ್ತಾ ಇದ್ದೇವೆ. ಒಂದು ಸ್ವಲ್ಪವೂ ಬದಲಾವಣೆ ಇಲ್ಲ. ಅದು ರೂಪದಲ್ಲಾಗಿರಬಹುದು ಅಥವಾ ಗುಣದಲ್ಲಾಗಿರಬಹುದು ಅಥವಾ ಮಾತಿನಲ್ಲಾಗಿರಬಹುದು. ಅವತ್ತಿಗೆ ಯಾವ ನಗು ಇತ್ತೋ, ಯಾವ ಮುಖ ಇತ್ತೋ, ಯಾವ ಮಾತು ಇತ್ತೋ ಇವತ್ತಿಗೂ ಅಷ್ಟೇ ಇದೆ. ಸಿನಿಮಾಗಳಲ್ಲಿ ಹಿಟ್ಟೂ ನೋಡಿದ್ದಾರೆ, ಫ್ಲಾಪೂ ನೋಡಿದ್ದಾರೆ. ಜೀವನದಲ್ಲಿ ಒಂದಷ್ಟು ವಿಚಾರವನ್ನು ತಿಳ್ಕೊಂಡಿದ್ದಾರೆ. ಆದರೂ ಯಾವತ್ತೂ ಯಾರ ಮುಂದೆಯೂ ಹಮ್ಮು ಬಿಮ್ಮು ತೋರಿಸಿದವರು ರಮೇಶ್ ಅರವಿಂದ್ ಅಲ್ಲ. ಹತ್ತತ್ರ 50 ಆಗ್ತಾ ಇದ್ರೂ ಕೂಡ ಅದೇ ಹ್ಯಾಂಡ್ಸಮ್ ಲುಕ್ ಅಂತೂ ಇದೆ. ಸೊ ಈ ಕಾರಣಕ್ಕೆ ಇವತ್ತಿಗೂ ಅದೆಷ್ಟೋ ಹುಡುಗಿಯರು ರಮೇಶ್ ಅರವಿಂದ್ ಅವರನ್ನು ನೋಡ್ತಾ ಇದ್ದ ಹಾಗೇನೆ ನಾಚಿ ನೀರಾಡ್ತಾರೆ. ಸೊ ರಮೇಶ್ ಅವರು ಇಲ್ಲಿವರೆಗೂ ಕಾಂಟ್ರವರ್ಸಿ ಅಂತ ಮಾಡ್ಕೊಂಡಿದ್ದು ಇಲ್ವೇ ಇಲ್ಲ. ಎಲ್ಲಾದರೂ ನೀವು ರಮೇಶ್ ವಿವಾದ ಅಂತ ಗೂಗಲ್ ಮಾಡಿದ್ರೂ ಕೂಡ ನಿಮಗೆ ಸಿಗಲ್ಲ. ಯಾಕಂದರೆ ತಾನಾಯಿತು, ತನ್ನ ಪಾಡಾಯಿತು, ತನ್ನ ಕೆಲಸ ಆಯಿತು ಅಂತ ಕೊಟ್ಟಂಥ ಕೆಲಸವನ್ನು, ಸಿಕ್ಕಂಥ ಕೆಲಸವನ್ನು, ಮಾಡುವಂಥ ಕೆಲಸವನ್ನು ತುಂಬ ಸಲೀಸಾಗಿ ಮಾಡಿ ತನ್ನದೇ ರೀತಿಯಾದಂಥ ದಾರಿಯಲ್ಲಿ ಸಾಗ್ತಾ ಇರೋರು ರಮೇಶ್ ಅರವಿಂದ್. ಇದೇ ರಮೇಶ್ ಅರವಿಂದ್ ಅವರು ತಮ್ಮ ವೈಯಕ್ತಿಕ ಜೀವನವನ್ನು ಸಾರ್ವಜನಿಕವಾಗಿ ಖುಲ್ಲ ಮಾಡಿಲ್ಲ. ತಮ್ಮ ಪ್ರೈವಸಿಯನ್ನು ಹಾಗೇ ಮೇಂಟೈನ್ ಮಾಡಿದ್ದಾರೆ. ತಮ್ಮ ಫ್ಯಾಮಿಲಿ ವಿಚಾರ ಆಗಿರಬಹುದು ಎಲ್ಲವನ್ನು ಕೂಡ ತುಂಬ ಅಂದರೆ ತುಂಬ ನೀಟಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಆದರೆ ಮೊಟ್ಟ ಮೊದಲ ಬಾರಿಗೆ ರಮೇಶ್ ಅವರು ಒಂದು ವೇದಿಕೆ ಮೇಲೆ ಕಣ್ಣೀರು ಹಾಕಿದ್ದಾರೆ. ಅವರಿಗೆ ಅಳು ಕಂಟ್ರೋಲೇ ಆಗಿಲ್ಲ. ಬಿಕ್ಕಿ ಬಿಕ್ಕಿ ಅತ್ಬಿಟ್ಟಿದ್ದಾರೆ. ಅದು ಕೂಡ ಅವರ ಮಗಳ ವಿಚಾರಕ್ಕೆ. ವೀಕೆಂಡ್ ವಿತ್ ರಮೇಶ್ನಲ್ಲಿ ಎಲ್ಲರನ್ನ ಕಣ್ಣೀರು ಹಾಕಿಸ್ತಾ ಇದ್ದಂಥ ರಮೇಶ್ ತಮ್ಮ ಫ್ಯಾಮಿಲಿ ವಿಚಾರವನ್ನು ತುಂಬ ಗೌಪ್ಯವಾಗಿಟ್ಟಿದ್ರು. ಆದರೆ ಇದೇ ಮೊದಲ ಬಾರಿಗೆ ಒಂದು ವೇದಿಕೆ ಅನ್ನೋದನ್ನು ಮರೆತು ತನ್ನ ಮಗಳ ವಿಚಾರದಲ್ಲಿ ಕಣ್ಣೀರು ಹಾಕಿದ್ದಾರೆ ರಮೇಶ್ ಅರವಿಂದ್. ಯಾವತ್ತೂ ರಮೇಶ್ ಅವರು ಅಷ್ಟು ಭಾವುಕರಾಗಿದ್ದನ್ನು ಜನ ನೋಡೇ ಇಲ್ಲ. ಆದರೆ ಒಮ್ಮೆಲೆ ಅವರು ಅಷ್ಟರ ಮಟ್ಟಿಗೆ ಭಾವುಕರಾಗಿದ್ದನ್ನು ನೋಡಿ ಗಾಬರಿ ಆಗಿದ್ದಾರೆ. ಅಷ್ಟಕ್ಕೂ ರಮೇಶ್ ಅವರು ಯಾಕೆ ಕಣ್ಣೀರು ಹಾಕಿದ್ರು? ಯಾವ ವೇದಿಕೆ ಅಂಥದ್ದು ಏನಾಗ್ಬಿಡ್ತು? ಯಾಕೆ ಅವರ ಫ್ಯಾಮಿಲಿ ವಿಚಾರವನ್ನು ಗೌಪ್ಯವಾಗಿಟ್ಟಿದ್ದಾರೆ? ಇದೆಲ್ಲವನ್ನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೇಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮೇಘಾ ಸುದ್ದಿಯನ್ನು ಈಗಲೇ ಫಾಲೋ ಮಾಡಿ. ಎಸ್, ರಮೇಶ್ ಅರವಿಂದ್ ಅವರು ಎಲ್ಲ ನಟ ನಟಿಯರ ಥರ ಅಲ್ಲ. ಸಾಮಾನ್ಯವಾಗಿ ನಾವು ಇಂಡಸ್ಟ್ರಿಯಲ್ಲಿರುವಂಥ ಅನೇಕ ಹಿರಿಯ ನಾಯಕ ನಾಯಕಿಯರನ್ನು ಅಥವಾ ಈಗಿನ ನಾಯಕ ನಾಯಕಿಯರನ್ನು ನೋಡಿದ್ದೀವಿ. ಎಲ್ಲರೂ ಯಾವುದಾದ್ರೂ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಇಡೀ ಫ್ಯಾಮಿಲಿ ಸಮೇತವಾಗಿ ಆ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಮತ್ತು ಅವರು ಬೇಕೋ ಬೇಡವೋ ಗೊತ್ತಿಲ್ಲ, ತಂದೆ ಅಥವಾ ತಾಯಿ ಸೆಲೆಬ್ರಿಟಿ ಆಗಿದ್ದರೆ ಅವ್ರ ಮಕ್ಕಳುಗಳು ಕೂಡ ಸೆಲೆಬ್ರಿಟಿ ಆಗಿಬಿಡ್ತಾರೆ. ಅದು ತೀರಾ ಕಾಮನ್. ಒಂದು ಆ್ಯಕ್ಟರ್ ಆಗಿ ಸೆಲೆಬ್ರಿಟಿ ಆಗ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅವ್ರ ಮಗಳು ಅಥವಾ ಅವ್ರ ಮಗ ಅನ್ನುವಂಥ ಕಾರಣಕ್ಕಾದ್ರೂ ಅವ್ರು ಸೆಲೆಬ್ರಿಟಿ ಆಗಿಬಿಡ್ತಾರೆ, ಫೇಮಸ್ ಆಗಿಬಿಡ್ತಾರೆ. ಎಲ್ಲ ಕಡೆಯಲ್ಲೂ ಒಟ್ಟಿಗೆ ಹೋಗೋದು ಬರೋದು, ಮಕ್ಕಳನ್ನ ಕರ್ಕೊಂಡು ಹೋಗೋದು, ಈ ಥರದ್ದೆಲ್ಲವೂ ಕೂಡ ನಡೀತಾನೆ ಇರುತ್ತೆ. ಇದು ತೀರಾ ಕಾಮನ್ ಕೂಡ. ಆದರೆ ರಮೇಶ್ ಅವರ ವಿಚಾರದಲ್ಲಿ ನೀವು ನೋಡಿ, ಯಾವುದೇ ಕಾರ್ಯಕ್ರಮಗಳಾಗಿರ್ಬೋದು ರಮೇಶ್ ಅರವಿಂದ್ ಒಬ್ಬರೇ ಕಾಣಿಸ್ಕೊಳ್ತಾರೆ. ಅವ್ರ ಹೆಂಡತಿ ಆಗಿರ್ಬೋದು, ಅವ್ರ ಮಗಳಾಗಿರ್ಬೋದು, ಅವರ ಮಗ ಅಂತೂ ಯಾವುದೇ ಕಾರ್ಯಕ್ರಮದಲ್ಲಿಯೂ ಎಲ್ಲಿಯೂ ಯಾವತ್ತೂ ತಂದೆ ಜೊತೆ ಕಾಣಿಸಿಕೊಂಡಿಲ್ಲ. ಅವರು ರಮೇಶ್ ಅರವಿಂದ್ ಮಗ ಅಂತ ಯಾರಿಗೂ ಗೊತ್ತೂ ಆಗೋಲ್ಲ. ಅವ್ರ ಹೆಸರು ಏನು ಅನ್ನೋದೇ ಅದು ಎಷ್ಟೋ ಮಂದಿಗೆ ಗೊತ್ತೂ ಇಲ್ಲ. ಏನು ಮಾಡ್ತಿದ್ದಾರೆ, ಎಲ್ಲಿದ್ದಾರೆ, ಹೇಗಿದ್ದಾರೆ, ಬಿಸ್ನೆಸ್ಸು, ಸ್ಟಡಿನೋ ಯಾವುದು ಕೂಡ ಗೊತ್ತೇ ಇಲ್ಲ. ಯಾಕಂದರೆ ರಮೇಶ್ ಅವರು ಅಷ್ಟು ನೀಟಾಗಿ ಪ್ಲ್ಯಾನ್ ಮಾಡಿ ಜೀವನ ನಡೆಸ್ತಾ ಇದ್ದಾರೆ. ತಮ್ಮ ವೈಯಕ್ತಿಕ ಜೀವನವೇ ಬೇರೆ, ತನ್ನ ವೃತ್ತಿ ಜೀವನವೇ ಬೇರೆ ಅನ್ನುವಂಥ ಒಂದು ಚೌಕಟ್ಟನ್ನು ರಮೇಶ್ ಅರವಿಂದ್ ಹಾಕ್ಕೊಂಡಿದ್ದಾರೆ. ತನ್ನ ವೃತ್ತಿ ಜೀವನದಿಂದ ವೈಯಕ್ತಿಕ ಜೀವನಕ್ಕೆ ಡಿಸ್ಟರ್ಬ್ ಆಗಬಾರ್ದು, ತಮ್ಮ ವೈಯಕ್ತಿಕ ಜೀವನದಿಂದ ವೃತ್ತಿ ಜೀವನಕ್ಕೂ ಕೂಡ ಎಫೆಕ್ಟ್ ಆಗಬಾರ್ದು. ಸೊ ಆ ಹಿನ್ನೆಲೆಯಲ್ಲಿ ತನ್ನ ಮಗಳಾಗಿರ್ಬೋದು, ಹೆಂಡತಿ ಆಗಿರ್ಬೋದು ಅಥವಾ ಮಗ ಆಗಿರ್ಬೋದು, ಇವ್ರುಗಳ ಗೌಪ್ಯತೆಯನ್ನು ಕಾಪಾಡಿದ್ದಾರೆ. ಅವರ ಪ್ರೈವಸಿಗಳನ್ನು ಕೂಡ ಮೇಂಟೈನ್ ಮಾಡಿದ್ದಾರೆ. ಇವತ್ತಿಗೂ ರಮೇಶ್ ಅರವಿಂದ್ ಅವರ ಮಗಳಾಗಿರ್ಬೋದು, ಅಳಿಯ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು ಅಥವಾ ಮಗ ಆಗಿರ್ಬೋದು, ಎಲ್ಲಿ ಬೇಕಾದರೂ ಹೋಗ್ಬೋದು, ಎಲ್ಲಿ ಬೇಕಾದರೂ ಬರ್ಬೋದು, ಯಾವುದೇ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡ್ಬೋದು. ಜನ ಒಮ್ಮೆಲೆ ಮುತ್ತಿಗೆ ಹಾಕೋಲ್ಲ, ಅಥವಾ ಫೋಟೋಸ್ ಬೇಕು ಅಂತ ಕೇಳಲ್ಲ, ಅಥವಾ ಅವರ ಖಾಸಗಿ ವಿಚಾರವನ್ನು ರಿವೀಲ್ ಮಾಡಲ್ಲ. ಯಾಕಂದರೆ ರಮೇಶ್ ಅರವಿಂದ್ ಅವರ ಫ್ಯಾಮಿಲಿ ಹೇಗಿದೆ, ಎಲ್ಲಿದೆ, ಏನು ಮಾಡ್ತಿದೆ ಅನ್ನೋದೇ ಬಹುತೇಕ ಮಂದಿಗೆ ಕಾಣದಂತೆಯೇ ಅವರು ಮೇಂಟೈನ್ ಮಾಡಿದ್ದಾರೆ. ರಮೇಶ್ ಅರವಿಂದ್ ಅವರ ಮಗಳ ಮದುವೆ ಕೂಡ ಕೆಲವು ವರ್ಷಗಳ ಹಿಂದೆ ಆಯಿತು. ಎಷ್ಟರ ಮಟ್ಟಿಗೆ ಪ್ಲ್ಯಾನ್ ಮಾಡಿದರು ಅಂದರೆ ತೀರಾ ವೈಯಕ್ತಿಕವಾದಂಥ ಮದುವೆ. ಕೆಲವು ಜನರನ್ನು ಮಾತ್ರ ಕರೆದಿದ್ರು, ಎಲ್ಲರನ್ನು ಕರೆದಿರಲಿಲ್ಲ. ರಂಪ ರಾಮಾಯಣ ಮಾಡಿರಲಿಲ್ಲ. ಸೆಲೆಬ್ರಿಟಿಗಳು ಅನ್ನುವಂಥ ಕಾರಣಕ್ಕೆ ಎಲ್ಲ ಸೆಲೆಬ್ರಿಟಿಯನ್ನು ಕರೆದು ಗುಂಪು ಮಾಡ್ಕೊಂಡು ಇರಲಿಲ್ಲ. ಸೆಕ್ಯೂರಿಟಿ ಪ್ರಾಬ್ಲಮ್ ಆಗಿರಲಿಲ್ಲ. ಒಬ್ಬರ ಮೇಲೆ ಒಬ್ಬರು ಬಿದ್ದಿರಲಿಲ್ಲ. ಕಾಲು ತುಳಿತ ಆಗಿರಲಿಲ್ಲ. ಬೇರೆ ಇನ್ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಿರಲಿಲ್ಲ. ಲಿಮಿಟೆಡ್ ಪರ್ಸನ್ಸನ್ನು ತಮಗೆ ಬೇಕಾದವರನ್ನು ಮಾತ್ರ ಕರೆದು ಅದ್ಧೂರಿಯಾಗಿಯೇ ಮದುವೆ ಮಾಡಿದರು. ರಮೇಶ್ ಅರವಿಂದ್ ಅವರು ಈ ಹಿಂದೆಯಿಂದಲೂ ಹೀಗೇನೆ. ಆದರೆ ಮೊಟ್ಟ ಮೊದಲ ಬಾರಿಗೆ ರಮೇಶ್ ಅವರ ಮಗಳು ವೇದಿಕೆ ಮೇಲೆ ಬರ್ತಾರೆ. ವೇದಿಕೆ ಮೇಲೆ ಬರ್ತಾ ಇದ್ದ ಹಾಗೆಯೇ ರಮೇಶ್ ಅರವಿಂದ್ ಅವರಿಗೆ ಸಾಕಷ್ಟು ರೀತಿಯಾದಂಥ ಶಾಕ್ ಆಗಿಬಿಡತ್ತೆ.
ಹೌದು. ಜೀ ಕನ್ನಡ ಯಾವಾಗಲೂ ಎಲ್ಲ ಚಾನಲ್‌ಗಿಂತ ವಿಭಿನ್ನವಾಗಿರುತ್ತೆ ಅನ್ನೋದನ್ನು ನಾವು ಮೊದಲಿಂದನೂ ಹೇಳ್ಕೊಂಡು ಬರ್ತಾ ಇದ್ದೀವಿ. ಇತ್ತೀಚೆಗೆ ಕಿಚ್ಚ ಸುದೀಪ್ ಮತ್ತು ಅವರ ಫ್ಯಾಮಿಲಿಯನ್ನು ಕರೆಸಲಾಗಿತ್ತು. ಎಲ್ಲೂ ಅಳದಂಥ ಸುದೀಪ್ ಅವರು ಬಿಕ್ಕಿ ಬಿಕ್ಕಿ ಹತ್ತಿದ್ರು. ಮಗಳ ಹಾಡನ್ನು ನೋಡಿ ಭಾವುಕರಾಗಿದ್ರು. ಮಗಳ ಪ್ರತಿಭೆಯನ್ನು ನೋಡಿ ಭಾವುಕರಾಗಿದ್ರು. ಪ್ರತಿನಿತ್ಯವೂ ಮಗಳು ಹಾಡು ಹೇಳ್ತಾ ಇದ್ರೂ, ಮಗಳು ಜೊತೆಗೆ ಇದ್ರೂ ಆ ಭಾವುಕ ಕ್ಷಣ ಮಾತ್ರ ಸೆರೆ ಸಿಕ್ಕಿದ್ದು ಜೀ ಕನ್ನಡದಲ್ಲಿ. ಅದೇ ರೀತಿಯಾಗಿ ರಮೇಶ್ ಅರವಿಂದ್ ಅವರ ವಿಚಾರದಲ್ಲೂ ಕೂಡ ಜೀ ಕನ್ನಡ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದೆ. ಹೇಳಿ ಕೇಳಿ ರಮೇಶ್ ಅರವಿಂದ್ ಅವರು ಮೊದಲೇನೆ ತುಂಬ ಅಂದರೆ ತುಂಬ ಪ್ರೈವಸಿ ಮೇಂಟೈನ್ ಮಾಡ್ತಿರ್ಬೇಕಾದ್ರೆ ಅವರ ಮಗಳನ್ನು ಮಗಳು ಬೆಳ್ಮುಗಿಲು ಹಾಡು ಹೇಳುವ ಸಂದರ್ಭದಲ್ಲಿ ವೇದಿಕೆ ಮೇಲೆ ಕರೆಸಿದ್ದಾರೆ. ರಮೇಶ್ ಅರವಿಂದ್ ಅವರ ಮಗಳ ಹೆಸರು ನಿಹಾರಿಕಾ ಅರವಿಂದ್. ಹೌದು, ನಿಹಾರಿಕಾ ಅರವಿಂದ್ ಜೀ ಕನ್ನಡದ ವೇದಿಕೆ ಮೇಲೆ LED ವಾಲ್ ಓಪನ್ ಆಗ್ತಾ ಇದ್ದ ಹಾಗೇನೆ ಬಂದ್ಬಿಡ್ತಾರೆ. ಅದನ್ನು ನೋಡ್ತಾ ಇದ್ದ ಹಾಗೇನೆ ರಮೇಶ್ ಅರವಿಂದ್ ಅವರಿಗೆ ದುಃಖ ಕಂಟ್ರೋಲ್ ಮಾಡೋದಕ್ಕಾಗೋದೇ ಇಲ್ಲ. ನನ್ನ ಮಗಳು ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ಎಲ್ಲಿಗೂ ಹೋಗದಂಥ ಮಗಳು ಇಲ್ಲಿಗೆ ಬಂದಿದ್ದರಿಂದ ಅವರು ತುಂಬ ಅಂದರೆ ತುಂಬಾ ಭಾವುಕರಾಗ್ತಾರೆ. ವೇದಿಕೆ ಮೇಲೆಗೆ ಕಣ್ಣೀರು ಹಾಕ್ತಾರೆ. ಯಾವ ತಂದೆಗೆ ತಾನೇ ಮಗಳು ಅಂದರೆ ಇಷ್ಟ ಇರಲ್ಲ ಹೇಳಿ. ಎಲ್ಲ ತಂದೆಗೂ ಮಗಳು ಅಂದರೆ ಇಷ್ಟ ಅಂತ ಹೇಳಿ ಭಾವುಕರಾಗ್ತಾರೆ. ತಂದೆ ಮತ್ತು ಮಗಳ ಸಮಾಗಮ ನೋಡಿ ವೀಕ್ಷಕರು ಖುಷಿಯಾಗಿದ್ದಾರೆ. ಈ ವಾರವೂ ಜೀ ಕನ್ನಡ TRPಯಲ್ಲಿ ನಂಬರ್ 1 ಅಂತ ಹೇಳ್ತಿದ್ದಾರೆ. ಮಗಳನ್ನು ನೋಡಿ ಎಮೋಷನಲ್ ಆದ ಅರವಿಂದ್ ಬಗ್ಗೆ ಎಲ್ಲರೂ ಕೂಡ ಹೆಮ್ಮೆಯನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಕಣ್ಣೀರು ಹಾಕಿದ್ದಾರೆ.